ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಈ ಗುರುವಿನ ಸಂಚಾರದಲ್ಲಿ ಯಾವ ರೀತಿಯ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಗುರುವಿನ ಸಂಚಾರ ನೋಡಿ ತನ್ನ ಭಾಗ್ಯ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ತುಂಬಾ ಉತ್ತಮವಾದಂತಹ ಗುರುಬಲವನ್ನ ವೃಶ್ಚಿಕ ರಾಶಿ ಮತ್ತೆ ವೃಶ್ಚಿಕ ಲಗ್ನದವರು ನಿರೀಕ್ಷೆ ಮಾಡಬಹುದು. ಗುರು ಭಾಗ್ಯ ಸ್ಥಾನಕ್ಕೆ ಸಂಚಾರ ಆಗ್ತಿರೋದು ಅಕ್ಟೋಬರ್ 18ನೇ ತಾರೀಕಿನಿಂದ ಡಿಸೆಂಬರ್ 5ನೇ ತಾರೀಕಿನವರೆಗೂ. ಇದೊಂದು ತಾತ್ಕಾಲಿಕವಾದಂತಹ ಗುರುವಿನ ಸಂಚಾರ ಇರುತ್ತೆ. ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ತುಂಬಾ ಉತ್ತಮವಾದಂತಹ ಫಲಗಳನ್ನ ವೃಶ್ಚಿಕ ರಾಶಿ ಮತ್ತೆ ಅವರ ಲಗ್ನದವರು ತುಂಬಾ ಅದ್ಭುತವಾದಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ನೋಡಿ, ಗುರು ನಿಮ್ಮ ಭಾಗ್ಯ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ಮತ್ತೆ ಭಾಗ್ಯ ಸ್ಥಾನದಿಂದ ನಿಮ್ಮ ಒಂದು ರಾಶಿ, ಲಗ್ನ ಜೊತೆ ನಿಮ್ಮ ಸಂಬಂಧಗಳಾಗಿರ್ಬೋದು, ನಿಮ್ಮ ಲಕ್ ಫ್ಯಾಕ್ಟರ್ನ ಇವೆಲ್ಲವನ್ನ ವೃದ್ಧಿ ಮಾಡ್ತಾನೆ. ಭಾಗ್ಯೋದಯದ ಸಮಯ ಆಗಿರುತ್ತೆ ಈ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ. ಗುರು ಭಾಗ್ಯದಲ್ಲಿ ಸಂಚಾರ ಆಗಿ ನಿಮ್ಮ ಒಂದು ವ್ಯಕ್ತಿತ್ವ, ಈ ಗುರುವಿನ ಸಂಚಾರದಲ್ಲಿ ನಿಮಗೆ ಒಂದು ಗೌರವ, ಜೊತೆಗೆ ಹೆಸರು, ಕೀರ್ತಿ. ಇಷ್ಟು ದಿವಸ ನಿಮಗೆ ಯಾವುದಾದ್ರೂ ವಿಚಾರದಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಿದ್ರಿ, ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಆಗಿರ್ಬೋದು, ನಿಮ್ಮ ಮಾತಿಗೆ ಬೆಲೆ ಇರ್ತಿಲ್ಲ, ಮಾಡುವಂತಹ ಪ್ರಯತ್ನದಲ್ಲಿ ಸಫಲತೆ ಇರ್ತಿಲ್ಲ, ಪದೇ ಪದೇ ಒಂದು ಸೋಲಾಗಿರ್ಬೋದು, ನಿಮ್ಮ ಒಂದು ಯೋಚನೆಗಳೆಲ್ಲ ಅಡೆತಡೆಯಿಂದ ಕೂಡಿರುತ್ತೆ, ಸಕ್ಸಸ್ ಅಲ್ಲಿ ತುಂಬಾ ವಿಳಂಬ ಆಗೋದು, ಇವೆಲ್ಲದರಿಂದ ಆಚೆ ಬರುವಂತದ್ದು, ಮತ್ತೆ ನೀವು ಅಂದುಕೊಂಡಂತಹ ಕಾರ್ಯಗಳಲ್ಲಿ ಸಫಲತೆಯನ್ನ ನೋಡುವಂತದ್ದಿರುತ್ತೆ. ಗುರು ನಿಮ್ಮ ಒಂದು ವರ್ಚಸ್ಸು, ಜ್ಞಾನ, ಸಪೋರ್ಟ್ ಆಗಿರ್ಬೋದು, ಲಕ್ ಆಗಿರ್ಬೋದು, ಮತ್ತೆ ಸಂಬಂಧಗಳು ಇವೆಲ್ಲವನ್ನ ವೃದ್ಧಿ ಮಾಡಿ ಕಾರ್ಯಗಳಲ್ಲಿ ಸಫಲತೆಯನ್ನು ಕೊಡ್ತಾನೆ. ಸಮಸ್ಯೆಗಳಿಂದ ಆಚೆ ಬರಕ್ಕೆ ನಿಮಗೊಂದು ದಾರಿ ಮಾರ್ಗವನ್ನ ಕೊಡ್ತಾನೆ. ಮತ್ತೆ ಹಳೆ ಸಮಸ್ಯೆಗಳೆಲ್ಲ ಬಗೆಹರಿಸಿಕೊಳ್ಳುವಂತಹ ಅವಕಾಶ, ಯೋಗಗಳು ಎಲ್ಲ ಅರ್ಧಕ್ಕೆ ನಿಂತಿದ್ದ ಕಾರ್ಯಗಳೆಲ್ಲ ಒಂದು ಕನ್ಕ್ಲೂಷನ್ ಕಡೆಗೆ ಬರುವಂತಹ ದಾರಿ ಮಾರ್ಗಗಳನ್ನ ಕಂಡುಕೊಳ್ಳುವಂತಹ ಸಮಯ ಇರುತ್ತೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯನ್ನ ನೋಡುವಂಥದ್ದಿರುತ್ತೆ. ದುಡ್ಡು ಕಾಸಿನ ವಿಚಾರ, ಕೊಟ್ಟು ದುಡ್ಡು ಸ್ಟ್ರಕ್ ಆಗಿರೋದು, ಬೇರೆಯವರಿಂದ ಬರ್ತಾ ಇಲ್ಲ, ಹೂಡಿಕೆ ಮಾಡಿದ್ರಲ್ಲಿ ರಿಟರ್ನ್ಸ್ ಇಲ್ಲ ಅನ್ನುವಂಥವ್ರಿಗೆ ಈ ಗುರುವಿನ ಬಲ ತುಂಬಾ ಅದ್ಭುತವಾದಂತಹ ಫಲ. ಸಾಲದ ಹೊರೆ ಯಾರಿಗೆ ಜಾಸ್ತಿ ಇರುತ್ತೆ, ಸಾಲವನ್ನ ತೀರಿಸಿಕೊಳ್ಳುವಂತ ಅವಕಾಶಗಳಿದೆ, ಅದರಲ್ಲಿ ನಿಮ್ಮ ಭಾಗ್ಯೋದಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ತಂದೆ ಆಗಿರ್ಬೋದು, ಹಿರಿಯರಾಗಿರ್ಬೋದು, ನಿಮ್ಮ ಸಹೋದರರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವರ ಸಹಕಾರದಿಂದ ಸುಮಾರಷ್ಟು ಸಾಲಗಳನ್ನ ತೀರಿಸಿಕೊಳ್ಳುವಂತ ಅವಕಾಶ, ಯೋಗಗಳು ಕೂಡ ಇರುತ್ತೆ. ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ ಈ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ. ನೀವು ಅಂದುಕೊಂಡ ಹಾಗೇನೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡುವಂಥದ್ದಿರುತ್ತೆ. ಸುಮಾರಷ್ಟು ಮನಸ್ತಾಪಗಳಾಗಿರ್ಬೋದು, ಎಷ್ಟೋ ಸಂಬಂಧಗಳು ಕಳ್ಕೊಂಡಿರ್ತೀರ, ಅವೆಲ್ಲನ್ನ ವೃದ್ಧಿ ಮಾಡುವಂಥದ್ದು, ಸಂಬಂಧದಲ್ಲಿ ಮತ್ತೆ ಮರುಬೆಸಗೆ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ನೋಡುವಂತಹ ಯೋಗಗಳು ಕೂಡ ಇದೆ. ಹಾಗೆ ದೈವ ಅನುಗ್ರಹ ಮತ್ತೆ ದೇವತಾ ಕಾರ್ಯಗಳು, ಶುಭ ಕಾರ್ಯಗಳಲ್ಲಿ ನಿಮಗೆ ಭಾಗಿಯಾಗುವಂತ ಅವಕಾಶಗಳನ್ನ ಪದೇ ಪದೇ ನೋಡುವಂತ ಅವಕಾಶಗಳಿರುತ್ತೆ ಈ ಸಮಯದಲ್ಲಿ. ಜೊತೆಗೆ ದೂರದ ಪ್ರಯಾಣಗಳಲ್ಲಿ ಅನುಕೂಲಗಳಾಗುವಂಥದ್ದಿರುತ್ತೆ. ಜೊತೆಗೆ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದಿರುತ್ತೆ. ಮಾರ್ಗದರ್ಶಕರು ಸಿಗ್ತಾರೆ. ಏನಾದರೂ ತಪ್ಪು ನಡೀತಾ ಇದ್ರೆ ಅದನ್ನ ತಡೆ ಮಾಡುವಂತಹ ಒಂದು ಗೈಡೆನ್ಸು, ಸರಿ ದಾರಿಯಲ್ಲಿ ಹೋಗುವಂತಹ ಮಾರ್ಗಗಳೆಲ್ಲ ತಾನಾಗಿಯೇ ಸಿಗುವಂತಹ ಯೋಗಗಳು ಕೂಡ ಈ ಸಮಯದಲ್ಲಿ ಗುರು ಸಂಚಾರದಿಂದ ನೋಡುವಂಥದ್ದಿದೆ. ಯಾರಿಗೆ ಸಂತಾನದ ವಿಚಾರವಾಗಿ ತೊಂದರೆ ತಾಪತ್ರೆಗಳಿತ್ತು, ಅದರೆಲ್ಲದರಲ್ಲೂ ಕೂಡ ತುಂಬಾ ಉತ್ತಮವಾದಂತಹ ಲಾಭ ನೋಡುವುದು. ಗರ್ಭಿಣಿಯರಾಗಿರ್ಬೋದು, ಅದನ್ನ ತುಂಬಾ ಉತ್ತಮವಾದಂತಹ ಅವಕಾಶ, ಯಾರಿಗೆ ಕನ್ಸೀವ್ ಮಾಡುವಂತಹ ಸಮಯ ಇದೆಯಲ್ಲ, ಗುರು ಅದನ್ನ ವೃದ್ಧಿ ಮಾಡುವಂತಹ ಯೋಗಗಳು ಕೂಡ ಕೊಡ್ತಾನೆ. ವಿದ್ಯಾಭ್ಯಾಸದಲ್ಲಿ ಯಾರಿಗೆ ಹೈಯರ್ ಎಜುಕೇಶನ್ ಮಾಡಬೇಕಾದಂಥದ್ರಲ್ಲಿ ಆಲೋಚನೆನೇ ಇರಲಿಲ್ಲ, ವಿದ್ಯಾಭ್ಯಾಸ ನಡುವೆ ಬಿಟ್ಟಿರ್ತಾರೆ, ಅಂಥವ್ರಿಗೆ ಅದನ್ನ ಕಂಪ್ಲೀಟ್ ಮಾಡುವಂತಹ ಒಂದು ಸಮಯ ಆಗಿರ್ಬೋದು, ನಿಮಗೆ ಮಾರ್ಗದರ್ಶನ ಆಗಿರ್ಬೋದು, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನ ಮಾಡುವಂಥದ್ದಾಗಿರ್ಬೋದು, ಈ ಆಲೋಚನೆಯಲ್ಲಿ ಬದಲಾವಣೆಗಳನ್ನು ನೋಡುವಂಥದ್ದಿರುತ್ತೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಬದಲಾವಣೆಯನ್ನ ನೋಡ್ಬೋದು. ಹಳೆಯ ರೋಗಗಳಾಗಿರ್ಬೋದು, ಉಲ್ಬಣಗಳನ್ನಗೊಂಡಂತಹ ರೋಗಗಳೆಲ್ಲ ಅದರ ಮೇಲೆ ಹತೋಟಿ ಮತ್ತೆ ಸರಿಯಾದ ಟ್ರೀಟ್ಮೆಂಟು ಮತ್ತೆ ಕ್ಯೂರ್ ಕೂಡ ಆಗುವಂತಹ ಸಮಯ. ಹಾಗಾಗಿ ಗುರು ತುಂಬಾ ಉತ್ತಮವಾದಂತಹ ಬದಲಾವಣೆ ಮತ್ತೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನ ತಂದುಕೊಡುವಂತಹ ಸಮಯ ಇದು. ಅದರಿಂದ ನೀವು ನಾನಾ ರೀತಿಯ ಕಷ್ಟಗಳಿಂದ ಆಚೆ ಬರುವಂತಹ ಒಂದು ಆಲೋಚನೆ, ಸ್ಕಿಲ್ಲು ಮತ್ತೆ ನಿಮಗೆ ದೃಷ್ಟಿಕೋನ ಇವೆಲ್ಲವೂ ನಿಮ್ಮಲ್ಲಿನೇ ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ದೃಷ್ಟಿಕೋನ ಇರಬೇಕು, ಆ ನಿಟ್ಟಿನಲ್ಲಿ ನಿಮ್ಮ ಯೋಚನೆ ಇರಬೇಕು. ಇದರಿಂದ ತುಂಬಾ ಉತ್ತಮವಾದಂತಹ ಲಾಭವನ್ನ ಪಡ್ಕೋಬಹುದು. ಹಾಗೆ ಗುರುವಿನ ಬಲ ಸಂಪೂರ್ಣವಾಗಿ ಇರೋದಕ್ಕೆ ಏನ್ ಮಾಡ್ಬೇಕು ನೀವು ಅಂದ್ರೆ, ಮುಖ್ಯವಾಗಿ ಗುರುವಿನ ಆರಾಧನೆ ಪ್ರತಿದಿನ ಮಾಡಬೇಕು. ಗುರು ಚರಿತ್ರೆಯ ಪಠನೆ, ಗುರು ದತ್ತಾತ್ರೇಯ ಸ್ತೋತ್ರ, ಶಂಕರ ಸ್ತುತಿಯನ್ನ ಪಠನೆ ಮಾಡೋದ್ರಿಂದ ತುಂಬಾ ಅದ್ಭುತವಾದಂತಹ ಫಲ ಸಿಗುತ್ತೆ. ಜೊತೆ ಪ್ರತಿ ಗುರುವಾರ ದಿವಸ ಗುರುವಿನ ದೇವಸ್ಥಾನಕ್ಕೆ ಭೇಟಿ ಕೊಡೋದು, ಹಳದಿ ವಸ್ತ್ರದ ಜೊತೆಗೆ ಕಡ್ಲೆಕಾಳನ್ನ ದಾನ ಮಾಡೋದಾಗಿರ್ಬೋದು, ಅದರ ಜೊತೆಗೆ ಸಿಹಿ ಪ್ರಸಾದದ ವಿನಿಯೋಗ ಮಾಡೋದಾಗಿರ್ಬೋದು, ಇದರಿಂದ ಗುರುಬಲ ವೃದ್ಧಿ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿ ಮತ್ತೆ ಲಗ್ನದವರು ಗುರುವಿನ ರತ್ನವನ್ನ ಧಾರಣೆ ಮಾಡಿ, ಇದರಿಂದ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ಆಚೆ ಬರುವಂತದ್ದು, ಲಕ್ ಫ್ಯಾಕ್ಟರ್ ಆಯ್ತು, ಸಂಬಂಧಗಳಲ್ಲಿ ಸುಧಾರಣೆಗಳು, ಇವೆಲ್ಲವನ್ನು ನೋಡುವಂತಹ ಅವಕಾಶಗಳಿರುತ್ತೆ. ಈ ಗುರುಬಲ ನಿಮಗೆ ತುಂಬಾ ಉತ್ತಮವಾದಂತಹ ಪರಿವರ್ತನೆ ತರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.